ಫಾಲೋ ಮಾಡಿ ಬೀದಿ ವ್ಯಾಪಾರಿಗೆ ಗೋಡನ್ನು ಕಟ್ಕೊಡ್ಬೇಕಿರು. ಅದು ಚರ್ಚೆ ಇದೆ. ನಾವು ಕೇಳಿದ್ದ ಗೋಡನ್ನು ಕಟ್ಕೊಡಿ. ಆಕ್ಷನ್ ತಗೊಳ್ಳಿ. ಅವಕಾಶ ಕೊಡ್ಬೇಕಷ್ಟೇ. ಆಯ್ತು, ನಾನು ಇಲ್ಲಿ ಮಾತಾಡಲ್ಲ, ಆಫೀಸಲ್ಲಿ ಮಾತಾಡಲ್ಲ. ಪೊಲೀಸರು ಬರಲಿ, ಅಲ್ಲಿ ಕುತ್ಕೊಂಡು ಏನಿದೆ ತೀರ್ಮಾನ ಮಾಡಿ ಒಂದು ಅವಕಾಶ ಸಿಗದೆ ಹೋಗ್ಲಿ. ಅದು ಅವಕಾಶ ಕೊಟ್ಟೇನು ಸರ್, ಆಯ್ತು ಅವಕಾಶ ಕೊಡ್ತಾ ಇದ್ದೀವಿ. ಕೊಡ್ಕೊಂಡು ಒಂದಕ್ಕೂ ಹೋಗ್ತಾ ಇಲ್ಲ. ಅದನ್ನ ಆಕ್ಷನ್ ತಗೊಳ್ಳಿ. ಸಮಸ್ಯೆ ಹಾಕೊಳ್ಳಿ. ಕೆಲಸ ಮಾಡ್ತಾ ಇದೀವಿ ನಾವು. ಇವಾಗ ಸಡರ್ನೆ ಬಂದು ತೆಗಿ ಅಂತಂದ್ರೆ ಇವಾಗ ನಾವ್ ಎಲ್ಲಿ ಹೋಗಿ ಕೆಲಸ ಮಾಡೋಣ? ಈಗ ನಿಮ್ಮ ನಂಬ್ಕೊಂಡು ಎಷ್ಟು ಮನೇಲಿ ಎಷ್ಟು ಜನ ಇದ್ದೀರಾ? ಮನೇಲಿ ನಾವು 4 ಜನ ಇದೀವಿ. 2 ಹೆಣ್ಮಕ್ಳು ಗಂಡ ಹೆಂಡತಿ ಇರುತ್ತೆ. ಈಗ ಉದಾಹರಣೆ, ಈಗ ನೀವು ಸರ್ಕಾರ ಈ ತರ ನಿಯಮ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಇದು ಸರಿ ಇಲ್ಲ ಸ. ಇದು ಇಲ್ಲಿ ರೋಡಲ್ಲಿ ಏನೋ ತೊಂದರೆ ಆಗಲ್ಲ, ಆದ್ರೂ ತೆಗಿಸ್ತಾ ಇದಾರೆ. ಈಗ ಜನಗಳಿಗೆ ತೊಂದರೆ ಆದ್ರೇನೋ ತೆಗಿಬೇಕಾಗಿರೋದು. ಈಗ ಜನಗಳಿಗೆ ಏನು ತೊಂದರೆ ಆಯ್ತಾ ಇಲ್ವಲ್ಲ ಸ? ಇಲ್ಲಿ ಎಷ್ಟು ಜನ ಬಡವರು ಹಸ್ಕೊಂಡಿರ್ತಾರೆ, ಬಡವರು ಯಾವ ತರ ಇರ್ತಾರೆ, ತುಂಬಾ ಮನೇಲಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಯಾವ ತರ ಸಾಲ ಮಾಡ್ತಾರೆ. ಸರ್ಕಾರ ಈ ತರ ನಿಯಮ ಉಳಿಸಿದ್ರೆ ಸರಿನಾ ತಪ್ಪ? ಇದು ಏನ್ ಮಾಡ್ಬೇಕು ಸರ್ಕಾರ? ವ್ಯವಸ್ಥೆ ಏನ್ ಮಾಡ್ಕೊಡ್ಬೇಕಿತ್ತು? ಅವ್ರು ಮಾಡ್ತಾರಲ್ಲ, ನಮ್ಮ ಜೀವನಾಂಶ ಕೊಡ್ಬೇಕು ಸರ್. ನಮ್ಗೆ ಎಲ್ಲಿ ಅಂತ ಜಾಗ ತೋರಿಸ್ಬೇಕು, ನಾವು ಕೆಲಸ ಮಾಡೋದಕ್ಕೆ. ಅಲ್ಲಿ ಅದನ್ನ ನಾವು ಮಾಡ್ತೀವಿ. ಅಲ್ಲಿ ಅವ್ರ ಜಾಗ ಕೊಟ್ರೆ ನಾವು ಕೆಲಸ ಮಾಡ್ತೀವಿ. ಅವ್ರು ಕೊಡ್ಬೇಕು. ಸಪೋಸ್ ಆಗಿ ಬನ್ನಿ ಸಡನ್ ಬಂದು ತೆಗೀರಿ, ಏನ್ ಮಾಡ್ತೀರಾ? ಇವಾಗ ಅದೇ ಏನ್ ಮಾಡೋದು, ಎಲ್ಲಾರ್ಗು ಆದಂಗೆ ನಮಗೂ ಆಯ್ತೈತೆ ಸರ್. ಇವಾಗ ನಾವು ನಮ್ಗೆ ಜಾಗ ತೋರ್ಸೋ ನಾವು ಅಲ್ಲೋಗಿ ಕೆಲಸ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಸರ್ಕಾರ ಏನ್ ಮಾಡ್ಬೇಕಿತ್ತು ಇದಕ್ಕೆ ಮುಂಚಿತವಾಗಿ? ಏನ್ ಎಚ್ಚರಿಕೆ ನಿಮ್ಗೆ? ಯಾಕಂದ್ರೆ ಸಡನ್ ಆಗಿ ಇಷ್ಟು ದಿನ ಟೈಮ್ ಕೊಟ್ಟಿದೆ, ತೆಗಿತೀರಾ ನೀವು? ತೆಗೆದ್ಮೇಲೆ ನೆಕ್ಸ್ಟ್ ಜೀವನ ಏನ್ ನಿಮ್ದು? ಜೀವನ ಏನು ಮಾಡಕ್ ಆಗಲ್ಲ ಸರ್, ಮನೇಲೇ ಇರ್ಬೇಕು. ಮನೇಲೆ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಜನಪರವಾಗಿ ನಾವು ಬಂದಿರೋ ನಾಯಕ ಅಂತ ಹೇಳ್ತಾರೆ. ಯಾವುದೇ ಪಕ್ಷದ ಪಾರ್ಟಿ ಇರ್ಬೋದು, ಎಲ್ಲರೂ ನಮ್ಮ ಜನರಿಗೋಸ್ಕರ ಸೇವೆ ಮಾಡಕ್ ಬಂದಿರೋದು ಅಂತ ಹೇಳ್ತಾರೆ. ಆ ವ್ಯಕ್ತಿಗಳಿಗೆ ನೀವೇನ್ ಹೇಳ್ತೀರಾ? ಇವಾಗ ಅವ್ರು ಮಾಡ್ತಾ ಇರೋ ತಪ್ಪು. ಇವಾಗ ನಮ್ ಜೀವನಾಂಶ ಕೊಡಿ, ನಮ್ ಕಟ್ಕೊಡಿ, ಜೀವನಾಂಶ ಕಟ್ಕೊಡಿ. ಜೀವನಾಂಶ ಕಟ್ಕೊಡ್ಬೇಕು ನಮ್ಗೆ.